ಇದರಲ್ಲಿ ಹಾಕಿದ್ದು 4 ಗಿಡ ಹಾಕಿದ್ವಿ. 4 ಗಿಡದಲ್ಲಿ ಈಗ 3 ಗಿಡ ಸರ್ವೈವ್ ಆಗಿದೆ. 3 ಗಿಡನೂ ಕೂಡ ಆರೋಗ್ಯಭರಿತವಾಗಿದೆ. ಈಗ ಫಸಲಿಗೆ ಚಾಲು ಆಗ್ತಾ ಇದೆ. ಎಲ್ಲ ಮ್ಯಾಕ್ಸಿಮಮ್ ನಮಗೆ ಕರಿಮುಂಡ ಜಾತಿಗೆ ಸಂಬಂಧಪಟ್ಟಂತಹ ಬಳ್ಳಿಗಳಿದೆ, ಕಾಳುಮೆಣಸು ಗಿಡಗಳು. ನೋಡಿ, ಎಲ್ಲ ತುಂಬಾ ಆರೋಗ್ಯಭರಿತವಾಗಿದೆ ಆಯ್ತಾ. ಸೊ ಮಾಡ್ಬೋದು. ನಾನು ಇಲ್ಲಿ ತನಕ ಯಾರಿಗೂ ನಾನು ಕನ್ಫರ್ಮ್ ಆಗಿ ಮಾಡ್ಬೋದು ಅಂತ ಹೇಳಲಿಕ್ಕೆ ಹೋಗಿರಲಿಲ್ಲ. ಅದು ಪ್ರಯತ್ನದಲ್ಲಿದೆ ಅಂತ ಹೇಳಿದೆ. ಬಹುಶಃ ಇದಕ್ಕಿಂತ ಉತ್ತಮವಾಗಿ ಮಾಡುವಂಥ ಕೃಷಿಕರು ನಮ್ಮಲ್ಲಿ ಇದ್ದಾರೆ. ಬಹುಶಃ ಈ ಮಾಹಿತಿ ಅವ್ರಿಗೂ ತಲುಪಿದ್ರೆ ಅವರ ಒಂದು ಶ್ರಮದ ಫಲವಾಗಿ ಇನ್ನೂ ಹೆಚ್ಚಿನ ಸಾಧನೆನ ಮಾಡ್ಬೋದೇನೋ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಅದೆಲ್ಲ ಈಗ ನೀಟಾಗಿ ಸೊಪ್ಪಾಗಿದೆ. ಹೂವು ಅಲ್ಲಲ್ಲಿ ಬರ್ತಾ ಇದೆ. ಇದೆಲ್ಲ ಹೂವು. ಈ ಗಿಡದಲ್ಲಿ ಸೊಪ್ಪು ಒಳಗಡೆನ ಮೊದಲು ಬಂದಂತ ಕಾಯೆಲ್ಲ ಇದೆ. ಈಗ ಹೊಸ ಮತ್ತೆ ಹೂ ಬರ್ತಿದೆ. ಇನ್ನೊಂದು ವಿಶೇಷತೆ ಏನಂದ್ರೆ, ನಮಗೆ ಬಯಲುಸೀಮೆನಲ್ಲಿ ಕಾಳುಮೆಣಸು ಫ್ಲವರ್ ಬಂದ್ರೆ ನೋಡಿ, ಇಲ್ಲಿ ಹಣ್ಣಾಗಿ ಹೋಗಿದೆ. ಕಾಳುಮೆಣಸು ಹಣ್ಣಾಗಿ ಹೋಗಿದೆ. ಸೊ ಈ ರನ್ನಿಂಗ್ ಬ್ಲಾಸಮ್ ಆದರೂ ಕೂಡ ವರ್ಷ ಪೂರ್ತಿ ನಮಗೆ ಹೂ ಬಂದ್ರೂ ಕಾಯಿ ಚೆನ್ನಾಗಿ ಕಟ್ಟುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಕಾಳು ದಾಟ್ಕಾಳಾಗಲ್ಲ. ದಾಟ್ಕಾಳು ಅಂತಂದರೆ ಅಲ್ಲೊಂದು ಕಾಳು ಇಲ್ಲೊಂದು ಕಾಳು ಆ ಥರ ಬರುವಂಥದ್ದು. ಆ ಥರ ಏನಾಗಲ್ಲ. ಕಂಟಿನ್ಯೂಸ್ ಆಗಿ ಕಾಳು ಗಟ್ಟಿಯಾಗಿ ಕಡ್ಡಿ ತುಂಬ ಇರ್ತದೆ. ಸೊ ಮಾಡಬಹುದು. ಅದು ನನ್ನ ಈ ಒಂದು ಟ್ರಯಲಿಂದ ಆಗಿರುವಂಥ ಅನುಭವ. ಇದಕ್ಕೆ ನಮಗೆ ಒಂದು ರಿಂಗ್ಗೆ 450 ರೂಪಾಯಿ ಖರ್ಚು ಮಾಡಿರುವಂಥದ್ದು. ಗಿಡದ್ದು 75 ರೂಪಾಯಿ ಒಂದು ಗಿಡಕ್ಕೆ ಕೊಟ್ಟಿದ್ದೀವಿ. ಮತ್ತು ಮಣ್ಣು ಹಾಕ್ಸಿದ್ದೀವಿ. ಎಲ್ಲ ಸೇರಿ ಒಂದು 700 ರೂಪಾಯಿ ಖರ್ಚಾಗಿದೆ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಮುಂದಿನ ದಿನಗಳಲ್ಲಿ ನಮಗೆ ಆ ಖರ್ಚು ಬರಲ್ಲ. ಗಿಡ ಮೇಂಟೆನೆನ್ಸ್ ಖರ್ಚಾಗುತ್ತೆ. ಒಂದು ಗಿಡಕ್ಕೆ ಒಂದು 100 ರೂಪಾಯಿ ತನಕ ಖರ್ಚಾಗ್ಬೋದು. ಸೊ 2 ಗಿಡ ಒಂದು ಊರಿನಲ್ಲಿದ್ದರೆ 200-250 ರೂಪಾಯಿ ಒಂದು ವರ್ಷಕ್ಕೆ ಖರ್ಚು ಬರ್ಬೋದು. ಏನಿಲ್ಲ ಅಂದರೂ 1 kg 1 kg ಕಾಳುಮೆಣಸು ಕೊಯ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇವತ್ತಿನ ಮಾರ್ಕೆಟ್